ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೃಷ್ಣಮೂರ್ತಿ ಅವರೇ, ಹಾಗೂ DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಉಮಾಶಂಕರ್ ಸರ್ ಅವರೇ, ಹಾಗೂ ಗೊರಳಿ ಜಗದೀಶ್ ಅವರೇ, VSN ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ, ಹಾಗೂ CN ಪ್ರಕಾಶ್ ಅವರೇ, ಹಾಗೂ ರಾಜಾಗೌಡ್ರೆ, ನಮ್ಮ NRS ಟೊಮಾಟೊ ಮಂಡಿಯ ಅಧ್ಯಕ್ಷರು ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ NRS ಸತ್ಯಣ್ಣವರೇ, ಆಗಿರ್ತಕ್ಕಂಥ ಬಾಬು ಅವರೇ, ಶಂಕರ್ ರೆಡ್ಡಿ ಅವರೇ, ಹಾಗೂ ಎಲ್ಲ ನನ್ನ ಪ್ರೀತಿಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಎಲ್ಲ ನನ್ನ ಮುಖಂಡರು, ದೇವರಾಜಣ್ಣವರು ಎಲ್ಲ ಕೂತಿದ್ದೀರಿ. ಎಲ್ರಿಗೂ ಹೆಸರಿಗೂ ನಮಸ್ಕರಿಸುತ್ತಾ, ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ನಮಸ್ಕರಿಸುತ್ತಾ, ಇವತ್ತು ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆಯ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿ 29 ಅಥವಾ 25ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ, 29 ಬಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ, ಗುರುವಾರ ಸಮಥಿಂಗ್ ಬರ್ತದೆ, ನಾನ್ ವೆಜ್ ತಿನ್ನೋಕ್ಕಾಗಲ್ಲ. ನೀವು 25ನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯಿತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಹಿತೈಷಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಸರ್ ಒಬ್ಬ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಮಣ್ಣ ಕೂಡ ಕೂತವ್ರೆ, ಎಲ್ಲ ನನ್ನ ಮುಖಂಡರು ಕೂತಿದ್ದೀರಿ. ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ. ಈ ರೋಡ್ಗಳು ಹದಗೆಟ್ಟಿದ್ದಾವೆ, ತುಂಬ ಅಧ್ವಾನ ಆಗಿದ್ದಾವೆ. ಈ 2 ವರ್ಷ ಆಗ್ಬಿಡ್ತಾ? ಈ 2 ವರ್ಷ ಎಲ್ಲ ತೊವಿ ಪಾಲಿಸಿದ ರೋಡ್ಲಂತ? ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಾಗೇಶ್ವರ ಬಿಡಲಾಗಿರ್ಲಿಲ್ವಾ? ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ಕೊತ್ತೂರು ಬಿಡಾಗಿಲ್ವಾ? ಅಂದ್ರೆ ರೋಡ್ಗಳು ಈಗ 2 ವರ್ಷದಲ್ಲಿ ಮಾತ್ರ, ನಾನು ಬಂದಾಗ ಮಾತ್ರ ಎಲ್ಲ ಹಳ್ಳಾಗ್ಬಿಡ್ತಾ? 15 ವರ್ಷದಿಂದ ಹಳ್ಳಾಗಿ ನಿಮ್ಮ ಕಣ್ಣು ಕಾಣಿಸಿಲ್ವ? ಹಂಗಾದ್ರೆ ನನ್ನ ಬದುಕು, ನನ್ನ ಪರಿಸ್ಥಿತಿ ನಿಮಗೆ ಗೊತ್ತು, ಹಿಂಗಿದೆ ಅಂತ ನಿಮ್ಗೆ ಗೊತ್ತು. 2ನೇ ಮಹಡಿಗೆ ಹೋದರೆ ನನಗೆ ಎಷ್ಟು ಹಣ ಬಂದಿದೆ ಅಂತ ನಿಮಗೆ ಗೊತ್ತು. ಈಗ ತಾನೇ ನೆಕ್ಸ್ಟ್ ಮಂಗಳವಾರ ದಿನ 12:15 1:15 ಚರ್ಚೆ ಕರೆದಿದ್ದೀನಿ PWD ಮಿನಿಸ್ಟ್ರನ್ನ. 13 ಕಡೆ MDR ನಮ್ಮ ರೋಡು ಹದಗೆಟ್ಟಿದೆ, 3 ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ, 46 ಕೋಟಿ ಬೇಕಂತ ಹಾಕಿದ್ದೀನಿ. ಇದುವರೆಗೂ ನೀವು ಅಮೌಂಟ್ ಕೊಟ್ಟಿಲ್ಲ, ಚರ್ಚೆಗೆ ಬಂದು ಕರೆದಿದ್ದೀನಿ. ಈಗ ಕೋಲಾರ್ಗೆ ಎಷ್ಟು ಬಂದಿದೆ, ಅವ್ನು ಮಾಲೂರಿಗೆ ಎಷ್ಟು ಬಂದಿದೆ, ಅವ್ನು ಬಂಗಾರಪೇಟೆಗೆ ಎಷ್ಟು ಬಂದಿದೆ, KGFಗೆ ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೀನಿ. ಇವರಿಗೆಲ್ಲ ಇಷ್ಟು ಕೊಟ್ಟು ನನಗೆ ಎಷ್ಟು ಕಮ್ಮಿ ಕೊಟ್ಟಿದ್ದೀರಾ ಅಂತ. ಈಗ ನಂದು ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು, ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಕರ್ಕೊಂಬಂದು ಈ ಥರ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ. ಯಾಕೆಂದರೆ ನಿಮ್ಮ 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 ಶಾಸಕರ ಬಗ್ಗೆ ನಿಮಗೆ ಗೊತ್ತಿದೆ, ನಿಮ್ಮ ಪರಿಸ್ಥಿತಿ ನನ್ನ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಇರೋದ್ರಲ್ಲಿ ಹಂಚ್ಕೊಂಡು ತಿಂತಾ ಇದ್ದೀನಿ, ಇರೋದ್ರಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತಿಂತಾ ಇದ್ದೀನಿ. ನನ್ನ ಪರಿಸ್ಥಿತಿ ಕೆಟ್ಟ ಹೌದೇ ನನ್ನ ಶಾಸಕರು ಮಾಡಿದ್ದೀನಿ. ಅದೊಂದು ಕಡೆ ನೋವು ನನಗೆ, ನನ್ನ ಪರಿಸ್ಥಿತಿಯಲ್ಲಿ. ಈಗ ಇದೇ ಪಂಚಾಯತಿಗೆ 4ರಿಂದ 5 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ವಿ. ಅದೆಲ್ಲೇನಂತ ಲಿಸ್ಟ್ ಥರ ಕೇಳಿ ನಾವಾಗಲೂ ಒಂದು ಕಾರಲ್ಲಿ ಜೀವಾರಂಡಲ್ಲಿ ಕೇಳ್ತಾ ಇದ್ರಿ ಬಂದು. ಅಂಬೇಡ್ಕರ್ ಭವನ ಹಾಕಿದ್ದೀನಿ, ರೋಡ್ ಹಾಕಿದ್ದೀನಿ, ಸಿಂಗಿಯಾಪಲ್ಲಿಗೆ ರೋಡ್ ಹಾಕಿದ್ದೀನಿ, ಬ್ರಿಡ್ಜ್ ಹಾಕಿದ್ದೀನಿ. ನೀವು ಓಡಾಡ್ತಾ ಇದ್ರಲ್ಲ ಈಗ ಯಾವ್ದು ಹೇಳಿ, KBPL ರೋಡು 13 ಕೋಟಿ 60 ಲಕ್ಷ ರೋಡ್ ಎಲ್ಲಿಂದ ಬಂತಿದ್ದು? ಈ ರೋಡ್ ನಿಮ್ದಲ್ಲ ಹಂಗಾರೆ? ಅಭಿವೃದ್ಧಿ ಆಗೇ ಅಲ್ವ ಹಂಗಾರೆ? ಇದಕ್ಕಿಂತ ಮುಂಚೆ ನಾಗೇಶ್ ಬಿಟ್ಟಿದ್ದಾಗ ಯಾರು ಸತ್ತ ಇಲ್ವಲ್ಲ ಹಂಗಾರೆ? ನಾವು ಅವಾಗ ನಮಗೆ ಕಣ್ಣು ಕಾಣಿಸಿಲ್ವ ಹಂಗಾರೆ? ಇನ್ನೂ ಬೇಬಿ, ಇನ್ನೂ ಮಗು, ನಾನು 2 ವರ್ಷ ಆಗಿದೆ ಬಂದು. ಇರೋದ್ರ ಹಂಚ್ಕೊಂಡು ತಿಂತಾ ಇದ್ದೀನಿ ನಾನು. ನಿಮಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮಗೆ ಗೊತ್ತು. ಈಗ ತಾನು ನಿಮ್ಮ ಮನೇಲಿ ಕೇಳಿದ್ರಿ, ನನ್ನ ಏನು ಕೇಳಿದ್ರಿ? ಎಲ್ಲ ಪಂಚಾಯತಿಯವ್ರು ಕೇಳಿದ್ರಿ, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ ಸರ್, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ, ನಿಮ್ಮ ಏನಾದರೂ ಮಾಡ್ಕೊಡಿ ಸರ್. ನಾನು ಹೇಳಿದೆ, ಆ ಸಮಯದಲ್ಲಿ ಬಂದು ಅನೌನ್ಸ್ ಮಾಡ್ತೀನಿ ಹೋಗಿ ಅಂತಂದೆ. ಹೌದಾ, ಹೇಳಿಲ್ವಾ? 10 ಲಕ್ಷ ರೂಪಾಯಿ ಪೀಠೋಪಕರಣಗಳನ್ನು ಒಳಗಡೆ ಏನು ಇಂಟೀರಿಯರ್ ಬಿಟ್ಬಿಟ್ಟಿದ್ದೀನಿ ನೀವು. 10 ಲಕ್ಷ 15 ಲಕ್ಷ ಆಗುತ್ತೆ. ಏನಕ್ಕೆ? ಪೀಠೋಪಕರಣಕ್ಕೆ. ಅದಕ್ಕೆ ಆನಂದ್ ರೆಡ್ಡಿ ಅವ್ರನ್ನ ಹೇಳಿದ್ದೀನಿ, ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದ್ದೀನಿ. ಅವರ ಸಮ್ಮುಖದಲ್ಲಿ ಅವ್ರ ಇದರಲ್ಲಿ ನಾನು ಅಮೌಂಟ್ ಹಾಕಿ, ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಅದು ಇವತ್ತು KBPL ರೋಡ್ ಹೆಂಗಿತ್ತು ನಿಮ್ಗೆ ಚೆನ್ನಾಗಿ ಗೊತ್ತಾನೆ. ಹೌದಾನೆ? ಇವತ್ತು ಹೆಂಗಿದೆ? 13 ಕೋಟಿ 60 ಲಕ್ಷ ರೋಡ್ ಹೆಂಗಿದೆ? ಅದು ಅರ್ಥ ಆಯ್ತು ನನಗೆ. ಸೊ ಅದು ಯಾಕೆಂತಂದ್ರೆ, ನನಗೆ ಈ ಪಂಚಾಯತಿಗೆ ಬರಬೇಕಾದ್ರೆ 28 ಇರ್ತಕ್ಕಂಥ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ ನನಗಿದು. ನನಗೂ ಖಂಡಿತವಾಗ್ಲೂ ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾಡಬೇಕು. ಬಟ್ ನನ್ನ ಪರಿಸ್ಥಿತಿ ಸರಿ ಇಲ್ವೇ? ನನ್ನ ಪರಿಸ್ಥಿತಿ ಅಲ್ಲ. 72 ಜನ ಶಾಸಕರು, 72 ಜನ, ಒಬ್ಬರು KH ಮುನಿಯಪ್ಪ ಬಿಟ್ಟು 72 ಜನ ಶಾಸಕರು ಗೋಳು ಇದೇ ಆಗಿದೆ. ಏನೋ ಅನ್ಕೊಂಡು ಬಂದ್ವಿ, ಏನೋ MLA ಗಿರಿ ಹಂಗಿರ್ತದೆ ಅಂತ. ಇಲ್ಲಿ 72 ಜನ ಹೊಸ ಶಾಸಕರು,
72 ಜನ ಊಟ ಸೇರಿ ಅನ್ಕಂದಿವಿ. 72 ಜನ 65 ಜನ ಗೆಲ್ಲಲ್ಲ ಕಣ ನಾವು ಅಂತ. ಯಾಕೆ ಹೇಳಿ? ನಮ್ಮ ಪರಿಸ್ಥಿತಿ ಹಂಗಿದೆ, ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ಕರೆದಾಗ ಬಂದು ಹೊಸ ಬಟ್ಟೆ ಹಾಕೊಂಡು ಬಂದು ಮೈಕಲ್ಲಿ ಮಾತಾಡೋದು ಬಿಟ್ರೆ, ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತು. ಸೊ ಅದರಿಂದ ಖಂಡಿತವಾಗ್ಲೂ ತಾಳ್ಮೆಯಿಂದ ಇದ್ರೆ ನಾವು ಖಂಡಿತವಾಗಿ ನಾವು ಗೆದ್ದೇ ಗೆಲ್ತೀವಿ. ತಾಳ್ಮೆನ ಕೆಡಿಸ್ಕೊಂಡಿದೀವಿ ಅಂದ್ರೆ ಖಂಡಿತ ನಾವೇನಾಗುತ್ತೆ, ರಾಜಕಾರಣದಲ್ಲಿ ಎಡವಟ್ಟು ಮಾಡ್ಕೊಂತೀವಿ. ಅದರಿಂದ ನಾನು ಕೂಡ ತುಂಬಾ ತಾಳ್ಮೆಯಿಂದ ಇದ್ದೀನಿ. ಇವತ್ತಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ, ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇವತ್ತು ನನಗೆ ಗೊತ್ತಿದೆ, 2ನೇ ಮಹಡಿಗೆ 219ನೇ ರೂಮ್ಗೆ ಹೋಗ್ಬಿಟ್ರೆ ನೀವು ಒಂದು ಲೆಟರ್ ಕೊಟ್ರೆ ನಮ್ಮ ಅನುದಾನ ಎಷ್ಟು ಮಂದಿ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ. ನಾನು ಬಚ್ಚಿಟ್ಕೊಂಡು ತಿನ್ನೋ ಪರಿಸ್ಥಿತಿ ಏನಿಲ್ಲ. ಯಾಡ ವಚೆ ಸೀನಪ್ಪಿಗೆ ಮುಸ್ಕೊಂಡು ಬೇಕಿ ಅಂತ ಪರಿಸ್ಥಿತಿ ಏನಿಲ್ಲ. ನನ್ನ ಪರಿಸ್ಥಿತಿನ ನೀವು 2ನೇ ಮಹಡಿಗೆ ಹೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟ ದಿಕ್ಕಿಗೆ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಆವಾಗ ವಿಧಾನಸೌಧಕ್ಕೆ ಭೇಟಿ ಕೊಟ್ಟರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ. ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು 2-3 ತಿಂಗಳು ಹೋದ್ರೆ ಈಗ ನನ್ನ ವಿಶೇಷವಾಗಿ ಲೆಟರ್ ಹಾಕಿದ್ದಾರೆ CM ಅವ್ರು ನಮಗೆ. ಏನಂತಂದ್ರೆ ನಿಮ್ಮ ಅನುದಾನದ 22% ಟೀಚರ್ಗೆ, ಶಿಕ್ಷಕರಿಗೆ ಸಂಬಳ ಕೊಡಿ ಅಂತ ನಮ್ಗೆ ಲೆಟರ್ ಹಾಕಿದ್ರು. ನಮ್ಮ ಅನುದಾನದಲ್ಲಿ 22% ನೀವು ತಗೊಂತೀವಿ ವಾಪಸ್ ಅಂತ ಹೇಳಿದ್ದಾರೆ. ನೀವು ಸ್ವಲ್ಪ ಅರ್ಥ ಮಾಡಿ ಯಾವ ಮಟ್ಟದಲ್ಲಿದ್ದೀವಿ ನಾವು. ನೀವು ಅವಾಗ ನಮ್ಮ ಮನೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯನದು ಏಮೋ ದೋಸ್ಕೊಂಡು ಪತ್ತಾಡ್ರ ಅಂತ ಐತೆ ತಿಳಿಸಿದಿ, ಪೆನ್ಲಿ ಐತಿ ಅಂತ ತಿಳಿಸಿದಿ. ಆ ಸಂಸಾರ ಲೆಕ್ಕ ಎಟ್ಲನ್ಸ್ ಅರ್ಥಮೇನು ಪೆನ್ಲಿನ ಕೊತ್ತರ ಎರಡಲ್ಲಿ ಎಟ್ಟುಂಟ ಪುಚ್ಕೋನೆ ಎರಡದೇನಕ್ಕ ಎಣಿಪದ. ಇವತ್ತು ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು, ಯಾಕಂದ್ರೆ ನನ್ನ ನೋವು ನಿಮ್ಗೆ ಹೇಳಿದ್ರೆ ಗೊತ್ತಾಗೋದು. ನಾನು ಇಲ್ಲಿ ತನಕ ಹೇಳ್ಬಾರ್ದು ಅನ್ಕಡೆ ಹೋಗ್ತಾ ಇದ್ದೀನಿ, ಹೇಳ್ಬಾರ್ದು. ಈಗ ಈ ಗುಮ್ಕಲ್ ಪಂಚಾಯತಿಗೆ ನಾನು ಸಾಕಷ್ಟು ಅನುದಾನವನ್ನ ಬೈಪರ್ಗೇಷನ್ ಮಾಡಿದ್ವಿ. ಐಮಾ ಸ್ಟೇಟ್ಸ್ ಇಂದ ಹಿಡಿದು ಪಾಯಸ್ನಳ್ಳಿಗೆ ಐಮಾ ಸ್ಟೇಟ್ ಹಾಕಿದ್ದೀನಿ. ಉದ್ಘಾಟನೆಗೆ ರೆಡಿ ಆಗ್ಬೇಕಲ್ಲ, ಹೋಗ್ಬೇಕು ಅದಲ್ವಾ. ಪಂಚಾಯತಿ ಎಲ್ಲ ಪಂಚಾಯತಿ ಕಡೆಯಿಂದ ಸುಮಾರು 9 ಕಡೆ ಹಾಕ್ಸಿದ್ದೀನಿ ಅದನ್ನ. ಈಗ ನಿಮ್ಗೆಲ್ಲರೂ ವಾಟರ್ ಫಿಲ್ಟರ್ ಹಾಕ್ಸಿದ್ದೀನಿ, ರೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ಈಗ ಉಂಡೆ ದಂಡ್ಲ ಪಂಚ್ಕೊಂತೀನಿ, ಹಚ್ಚು ಲೇನ್ ದಾಂಡ್ ಪಂಚ್ಕೊಂತೀನಕೈತೀನಿ. ಸೊ ಅದರಿಂದ ನಾನು ನಿಮ್ಗೆ ಹೇಳೋದೇನಂತಂದ್ರೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಈಗ ಅಭಿವೃದ್ಧಿ ವಿಚಾರದಕ್ಕೆ ಬಂದಾಗ ನಾವ್ಯಾರು ತಾರತಮ್ಯ ಮಾಡೋದು ಬೇಡ. ಅಭಿವೃದ್ಧಿ ಸಮೃದ್ಧಿ ಮಗನಿಗೋ ಮಗಳಿಗೋ ಮದುವೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅದನ್ನೇ ಅಭಿವೃದ್ಧಿ ಅಂತ ಬಂದಾಗ ಇಡೀ ಸರ್ವತೋಮುಖ ಮುಳುಬಾಗಿಲಾಗತಕ್ಕಂಥ ಅಭಿವೃದ್ಧಿ. ನಾನು ಒಂದೇ ಪ್ರಶ್ನೆ ಕಡೆ ಪ್ರಶ್ನೆ ಕೇಳೋದು, ಎಲ್ಲ ಯೂಟ್ಯೂಬರ್ಸ್ ಒಂದು ಪ್ರಶ್ನೆ ಕೇಳ್ತೀನಿ. ರೋಡ್ಗಳಿಗೆ ನೀವು ಅದು ಮಳೆ ಬಂದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಆಗ್ತಿರಲ್ಲ, ವಿಡಿಯೋ ಆಗ್ತಿರಲ್ಲ, ಅದು ಸಮೃದ್ಧಿ ಪೀಡಲ್ಲಿ ಹಳ್ಳಾಗ್ಬಿಡ್ತಾ? ನಾಗೇಶ್ ಪೀಡಲ್ ಆಗಿಲ್ವಾ? ಕೊತ್ತೂರು ಸರ್ ಪೀಡಲ್ ಆಗಿಲ್ವಾ? ಅಂಬರೀಷ್ ಪೀಡಲ್ ಆಗಿಲ್ವಾ? 15 ವರ್ಷಗಳಿಂದ ಇಲ್ಲದ ಹಳ್ಳ ಹೀಗೆ ಆಗ್ಬಿಡ್ತಾ? 86 ರೋಡ್ಗಳು, 86 ರೋಡ್ಸ್ ಅಪ್ರೂವಲ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ 46 ಕೋಟಿ ಅಮೌಂಟ್ ಕೊಡಿ, ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ನನಗೆ ಒಂದು ಚೂರು ಕೂಡ MDR ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಆಗದಂಗೆ ಕೆಲಸ ಮಾಡ್ತಾರೆ. ಸರ್ಕಾರಕ್ಕೆ ಕೇಳಿದ್ದೀನಿ, ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕವ್ರಿ. ಆ ಲೆಟ್ರಲ್ಲಿ ಹೇಳಿದ್ದೀನಿ, ಇದು ನನಗೆ ಸಮಂಜಸವಾಗಿಲ್ಲ, ನೀವು ಚರ್ಚೆಗೆ ಬನ್ನಿ ವಿಧಾನಸೌಧದಲ್ಲಿ ಅಂತ ಕರೆದಿದ್ದೀನಿ. ನಾಳೆ ಮಂಗಳವಾರ 2 ಗಂಟೆ TV ನೋಡಿ ನನಗೂ BJP ಮಿನಿಸ್ಟರ್ಗೆ ಗಲಾಟೆ ಆಗುತ್ತೆ. ಯಾಕೆ ಹೇಳಿ? ಚರ್ಚೆ ಕರೆದಿದ್ದವ್ರು ನಾನು. ಯಾಕೆ ಅನ್ಯಾಯ ಮಾಡ್ತಿದ್ದೀನಿ ನಮಗೆ? ನಂದು 3 ಕರ್ನಾಟಕ, ಆಂಧ್ರ, ತಮಿಳುನಾಡು 3 ಬರ್ತಕ್ಕಂಥ ಪ್ರದೇಶ. ನಮ್ಮ 3 ಬಿಟ್ಟರೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೋಗ್ತೀವಿ. ನಮ್ಮ ಹತ್ರ ನಮಗೆ ಅನ್ಯಾಯ ಆಗ್ತಾ ಇದೆ, ಅಮೌಂಟ್ ಕೊಡಿ. ಅವ್ರು ಏನು ಹಾಕೋ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಸಮಾಧಾನ ಇಲ್ಲ. ನಿಮ್ಮ ಹತ್ರ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ನನ್ನ ಲೆಟ್ರು ಅವ್ನು ಕೇಳಿದೆ, ನಮ್ಮ ಇನ್ನೂ ನಂಗೆ ಕೊಡು ಅಂತ, ಆಯ್ತಲ್ವಾ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ, ಶಾಸಕನಾಗಿ ಮಾಡಿದಿರಿ. ನಾನು ಸತ್ರು ಶಾಸಕನೇ, ಬದುಕರು ಶಾಸಕನೇ, ಇನ್ನು ಹೋದ್ರು ಶಾಸಕನೇ, ನಾನು ಶಾಸಕನೇ, ಹೌದು ತಾನೆ? ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಹತ್ರ ಬೇಷ್ ಅನ್ಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು. ಅದಲ್ಲ ಇಲ್ಲಿಂದ ನಾವು JCB ಎತ್ಕೊಂಡು ಇಟಾಸಿ ಎತ್ಕೊಂಡು ಮೋಸ್ಕೊಂಡು ಹೋಗಿಲ್ಲ, ಬಂದಿಲ್ಲ ಇಲ್ಲಿ ಖಂಡಿತವಾಗ್ಲು. ಯಾಕಂದ್ರೆ ನಂದೇ ಅಂತ ಉದ್ದಿಮೆ ಇದೆ. ಸೊ ಅದರಿಂದ ನಾನು ಕೈ ಮುಗಿದು ಕೇಳ್ತೀನಿ, ನೀವೇನು ಭಿಕ್ಷೆ ಕೊಟ್ಟಿದ್ದೀರಿ, ನೀವೇನು ಶಾಸಕರಾಗಿ ಮಾಡಿದಿರಿ, ಖಂಡಿತವಾಗ್ಲೂ ಕಿಂಚಿತ್ತು ಅಗೌರವ ಮಾಡ್ದಂಗೆ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತೀನಿ. ನಾನು ನಂಬಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ, ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದರೆ ನಾವು ನಿಮಗೆ ಒಂದೇ ವಿಷಯ ಗೊತ್ತಿರಲಿ, ಇಂಟಿಗೆ ಸಂಸಾರ ಕಾಳಿಸಿಂದು 3 ಲಕ್ಷలు ఎవ్రీ మంత్ కావాల్సింది 3 లక్షలు అమౌంట్ సంవత్సరానికి. మా దగ్గర వస్తూ ఉన్నది 2 లక్షలు. 1 లక్ష ఏడాది అప్ చేస్తూ ఉన్నాం. ಅಂದರೆ ನಮ್ಮ ಸರ್ಕಾರ ಅಪ್ ಮಾಡ್ತಾ ಇದ್ವಿ. ಸೊ ಅದರಿಂದ ನಿಮಗೂ ನಾಗರಿಕರಿಗೂ ಇದು ಗೊತ್ತಾಗಬೇಕು ಇವತ್ತು ಪರಿಸ್ಥಿತಿ ಹೆಂಗೆ ಅಂತ. MLA అంటే అయిపోయి ಒಂದು కథ. సో ಅದರಿಂದ మీరు కూడా నా బాధ అర్థం చేసుకుంటారు. మీ బిడ్డ నేను నన్ను కూడా అర్థం చేసుకుంటాను, నా బాధ అర్థం చేసుకుంటారు. దయచేసి ఈ బిల్డింగ్కి అయినంత త్వరగా ನಾನು ಆದಷ್ಟು ಬೇಗ ನೀನು ಲೆಟರ್ ಮಾಡಿಕೊಂಡು ಇದನ್ನು ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ಆದಷ್ಟು ಬೇಗ
ಕಂಪ್ಲೀಟ್ ಮಾಡ್ಕೊಡ್ತೀವಿ ನೋಡೋಣ. ಒಳಗಡೆ ವುಡ್ ವರ್ಕಿಂದ ಹಿಡಿದು ಟೋಟಲ್ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಓಕೆ, ಎಲ್ಲಿ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳ್ದಂಗೆ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗನ್ನ ಕಟ್ತಾ ಇದ್ದೀರೋ ಎಲ್ಲ ಕಡೆ ನನ್ನ ಅನುದಾನದಿಂದ 10 ರಿಂದ 15 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತಾ ಇದ್ದೀನಿ. ಎಲ್ಲ ಬಿಲ್ಡಿಂಗ್ಸ್ಗೂ ನಾನು ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಶಾಸನ ಸುಮ್ಮನೆ ಇರೋಕ್ಕಾಗಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ಸೊ ನನ್ನನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಚ್ಚರ ಮಾಡಿದ್ದಕ್ಕೆ ಇನ್ನು 2 ವರ್ಷ ಖಂಡಿತವಾಗ್ಲೂ ನಾನು ಇಲ್ಲೇ ಇದ್ದು ಶತಪ್ರಯತ್ನವನ್ನು ಮಾಡಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ನಡೆಗೆ ಹಳ್ಳಿ ಕಡೆಗೆ, ನನ್ನ ನಡೆಗೆ ಹಳ್ಳಿ ಕಡೆಗೆ ಅಂತ ಹೇಳ್ದ ಈ ಸೆಷನ್ ಮುಗಿದ ಕೂಡಲೇ ನಾನು ಡೇಟ್ ಫಿಕ್ಸ್ ಮಾಡಿಕೊಂಡು ಫೆಬ್ರವರಿ ತಿಂಗಳಲ್ಲಿ ಮುಗಿದ ತಕ್ಷಣ ಎಲ್ಲ ನನ್ನ ಅಧಿಕಾರಿಗಳನ್ನ ಎತ್ಕೊಂಡು ಏನೇನು ಬೇಕೋ ಎಲ್ಲ ರೀತಿಯ ಸಲಕರಣೆ ರೆಡಿ ಮಾಡಿಕೊಂಡು ಸೊ ಖಂಡಿತವಾಗ್ಲೂ ಅಲ್ಲೇ ಬಂದು ಹಳ್ಳಿ ಕಡೆ ನನ್ನ ಹತ್ರ ಎಷ್ಟೆಷ್ಟು ಐಮಾಸ್ ಇದೆ, ಎಷ್ಟು ವಾಟರ್ ಫೀಲ್ಡ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ರೋಡ್ ಕೊಟ್ಟು ಖಂಡಿತ ಬರಲಿಕ್ಕೆ ನಾನು ರೆಡಿ ಇದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಗುಮ್ಮಕಲ್ ಪಂಚಾಯತ್ ಎಲ್ಲ ನಾಯಕರು ಕೂಡ ನಾನು ಅನಿಸುತ್ತಾ ಸೊ ಖಂಡಿತ ಅನಿಸುತ್ತಾ ನಿಮ್ಮ ಒಂದು ಏನು ಆವಾಗಲೇ ನಮ್ಮ ಪ್ರಕಾಶನ ಹೇಳ್ತಾ ಇದ್ರಲ್ಲ, ಏನು ಗಲಾಟೆಗೆ ಇದಕ್ಕೆ ದಯವಿಟ್ಟು ಯಾರು ಒತ್ತು ಕೊಡಬೇಡಿ. ರಾಜಕಾರಣದ ಒಂದು ಮಾತು ಹೇಳ್ತೀನಿ ಕೇಳಿ. ದ್ವೇಷ ರಾಜಕಾರಣ ಯಾರು ಮಾಡಿದರೆ ಕರ್ನಾಟಕದಲ್ಲಿ ಇದುವರೆಗೆ ಯಾರು ಉಳಿದಿಲ್ಲ. ದ್ವೇಷ ರಾಜಕಾರಣಕ್ಕೆ ನಾವು ನಂದೇ ಆಗಬಾರ್ದು. ನಾವು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಾವು ಅಷ್ಟೋ ಓದಿರ್ತಕ್ಕಂಥವ್ರು ನಾವು ಅದಕ್ಕೆ ಪ್ರಚೋದನೆ ಮಾಡೋಕ್ಕೆ ಹೋಗ್ಬಾರ್ದು ನಾವು. ಯಾಕಂದರೆ ಗುಮ್ಮಕಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಅಂತ ಅಂದರೆ ಜೀವನ ಪರ್ಯಂತ ನಾವು ಒಂದೊಂದು ಮಾತು ಹೇಳ್ತೀನಿ ಅಕ್ಕ ತಂಗಿರಿಗೆ. ನಾವು ಹುಟ್ಟಿದ್ದೀವಿ, ಸಾಯೋದಂತ ಗ್ಯಾರಂಟಿನ? ಇಲ್ಲಿ ಕೈ ಎತ್ತಿ ನೋಡೋಣ, ಹೋಗಲ್ಲ ಅಂತ ಲೇಸ್ ಅಂದೇನು ಫೇಲ್ ಕೈ ಎತ್ತಿ ನೋಡೋಣ, ಎಲ್ಲ ಹೋಗ್ತೀವಿ. ಹೋಗೋದ ಮಧ್ಯೆ ಈ ರಾಜಕಾರಣ ಬಂದಾಗ ಯಾವುದೋ ಮೆಂಬರ್ ಎಲೆಕ್ಷನ್ ಬಂತು, ತಾಲೂಕ್ ಪಂಚಾಯತ್ ಬಂತು, ಜಿಲ್ಲಾ ಪಂಚಾಯತಿ ಬಂತು, MP ಬಂತು, MLA ಬಂತು, ಓಟ್ ಹಾಕೊಂಡು ಮನೆಗೆ ಬರ್ತಿದ್ದಾನೆ. ದ್ವೇಷ ನನಗೆ ಬೇಕು? ರಾಜಕಾರಣ ಅನ್ನೋದು ದಿನಕ್ಕೊಂದು ಒಂದು ತುತ್ತು ಅಷ್ಟೇ ಇದೆ. ರಾಜಕಾರಣ ಜೀವನ ಅಲ್ಲ ನಮಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇರ್ತಾನೆ. ಅದ್ರ ಮಧ್ಯದಲ್ಲಿ ಇದು ರಾಜಕಾರಣ ಅಷ್ಟೇ. ಇದು ಕೆಲವರು ಅದಕ್ಕೋಸ್ಕರ ಹುಟ್ಟಿರ್ತಾರೆ, 24 ಗಂಟೆ ರಾಜಕಾರಣ ಮಾಡಕ್ಕೆ ಹುಟ್ಟಿರ್ತಾರೆ. ಅವ್ರು ನಾವಲ್ಲ ತಾನೆ, ಹೌದಾನೆ? ಈಗ ನನ್ನ ಕಮಿಟ್ಮೆಂಟ್ಸು, ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಎಲ್ಲ ಇದೆ ತಾನೆ. ಅದ್ರ ಮಧ್ಯದಲ್ಲಿ ರಾಜಕಾರಣ ತಾನೆ ನಮಗೆ. ನಾನು ನಿಮಗೆ ಹೇಳೋದಷ್ಟೇ, ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿ. ಅದು ಬಿಟ್ಟು 24 ಗಂಟೆ ರಾಜಕಾರಣ ಮಾಡಿದ್ರೆ ಅವನು ತುಂಬ ದಿವಸ ಬದುಕಲ್ಲ. ಹೇಗೆ ಹೇಳಿ, ಅವ್ನು ನಿದ್ದೆ ಮಾಡೋಕ್ಕಾಗಲ್ಲ. ಅವನು ಓಡಾಡ್ಪೋಯ ನಿದ್ದೆ ಮಾಡೋಕ್ಕಾಗಲ್ಲ. ರಾಜಕಾರಣವನ್ನು ರಾಜಕಾರಣ ಥರ ಮಾಡಿ 24 ಗಂಟೆ ರಾಜಕಾರಣ ಮಾಡೋಕ್ಕೆ ಹೋಗ್ಬಿಟ್ಟು ನಾನು ಕೈ ಮುಗಿ ಕೇಳ್ತೀನಿ. ಹೌದಾನೆ? ಹೌದು ಸರ್. ರಾಜಕಾರಣದಲ್ಲಿ ನಮ್ದೇನು ಅದು ಊಟದಲ್ಲಿ ಈಗ ಯಾವುದೋ ಒಂದು ಮದುವೆಗೆ ಹೋಗ್ತೀವಿ, ರೈಸ್ ಮುರ್ಲಿ ಇಟ್ಬಿಡಲ್ಲ. ಒಂದು ಎಲ್ಲ ಥರ ಇಡ್ತಾರೆ ಎಲ್ಲ. ಏನು ಸರ್? ಅಲ್ಲ, 100% ಅನ್ಬೋದು. ಸೊ ನಾನು ಹೇಳೋದು ರಾಜಕಾರಣದ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದು ಬೇಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಯಾಕಂದರೆ ಸಾಕಷ್ಟು ಬಾರಿ ಪ್ರಕಾಶ್ ಈ ಪಂಚಾಯತಿ ಬಗ್ಗೆ ಕಾಳಜಿ ಇಟ್ಟು ಕೇಳಿದ್ದಾರೆ. ಅದು ಬೇಕು ಇದು ಬೇಕು ಅಂತ ಕೇಳಿದ್ದಾರೆ. ತಪ್ಪಿಲ್ವಾ? ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಹೇಳಿ? ನಂಗೆ ಓಟ್ ಕೊಟ್ಟಿದ್ದಾರೆ, ಕೇಳಿ ತಪ್ಪಿಲ್ಲ. ಪರಿಸ್ಥಿತಿ ಹಂಗಿಲ್ವೇ? ಸೊ ಅದರಿಂದ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದರೂ ಹರ್ಟ್ ಆಗಿರೋ ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ 2 ವರ್ಷದಲ್ಲಿ ಶತಪ್ರಯತ್ನ ಪಟ್ಟು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನೇನೋ ಚಕ್ಕರ್ ಹಾಕೋತಕ್ಕಂಥ MLA ಅಲ್ಲ, ನಿಮ್ಮನ್ನು ಬಿಟ್ಟು ಹೋಗ್ತಕ್ಕಂಥ MLA ಅಲ್ಲ, ಅದಲ್ವಾ ಮಕಮಾರಿಸಿ ಹೋಗ್ತಕ್ಕಂಥ MLA ಅಲ್ಲ, ನಿಮ್ಮ ಮುಂದೆ ಇರ್ತಕ್ಕಂಥ MLA ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.